ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಲಾಸ್ಟ್ ವೀಕದು ನಮ್ಮ ರಿಲೇಷನ್ ಅವ್ರದ್ದು ಒಂದು ಎಂಗೇಜ್ಮೆಂಟ್ ಇತ್ತು. ನಮ್ಮಮ್ಮ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನೀನೇ ಹೋಗಿದ್ದು ಬಾ ಅಂತ ಹೇಳಿದ್ರು. ಅವರು ನಮ್ಮ ದೊಡ್ಡಮ್ಮನ ಮಗನೇ ಆಗಬೇಕು. ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ರೆಡಿಯಾಗಿ 10:15 ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ಸು 10:45 ಬಂತು. ಬಸ್ ಹತ್ಕೊಂಡ್ವಿ. ಇಬ್ರಿಗೂ ಸೀಟ್ ಸಿಕ್ತು. ನಮ್ಮ ರೂಟಲ್ಲಿ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಜಾಸ್ತಿ ಧೂಳು. ಹಾಗಾಗಿ ನಾನು ಮಾಸ್ಕ್ ಯೂಸ್ ಮಾಡ್ತೀನಿ ಮಂಡ್ಯಕ್ಕೆ ಬರಬೇಕಂದ್ರೆ. ಅಲ್ಲಿ ಬರ್ತಿದೆಯಲ್ಲ ಗ್ರೀನ್ ಗಾಡಿ, ಅದೇನೇ ಕೆರಗೋಡು ಬಸ್ಸು. ಸೊ ನೋಡಿದ ತಕ್ಷಣ ಬಸ್ ಇವಾಗ ಬರ್ತಿದೆ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಆ ಎಂಗೇಜ್ಮೆಂಟ್ ನಮಗೆ ಹೇಳಿದ ಟೈಮಿಂಗ್ಸ್ ಬಂದು 12 ಗಂಟೆ. ನಾವು ಮಂಡ್ಯ ಬಸ್ ಸ್ಟಾಪಿಗೆ ಬಂದಾಗಲೇ 11:15 ಆಗಿತ್ತು. ಸೊ ನಮಗೆ ಇಲ್ಲಿಂದ ಎಷ್ಟು ದೂರ ಅನ್ನೋದು ಗೊತ್ತಿರಲಿಲ್ಲ. ಒಂದು 20 ಕಿಲೋಮೀಟರ್ ಅಂತ ಅಂದ್ಕೊಂಡಿದ್ವಿ. ಸೊ ಬಸ್ ಬಂದ ತಕ್ಷಣವೇ ನಾನು ಮತ್ತು ನಂದಿನಿನೇ ಮೊದಲು ಹತ್ಕೊಂಡ್ವಿ. ಫುಲ್ ಬಸ್ ಖಾಲಿ. ಆಮೇಲೆ ಇದು ಬಸ್ ಸ್ಟ್ಯಾಂಡಲ್ಲಿ ಒಂದು ಹಾಫ್ ಆನ್ ಅವರೇ ನಿಲ್ಲಿಸಿತ್ತು. 12 ಗಂಟೆ ಹೊರಡ್ತು ಇದು ಬಸ್ಸು. ಅಲ್ಲಿಂದ ಹೋದ್ಮೇಲೆ ನಮಗೂ ಮನೆ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಕೇಳಿದ್ವಿ, ಇವತ್ತು ಎಂಗೇಜ್ಮೆಂಟ್ ಆಗ್ತಿದೆಯಲ್ಲ ಅವ್ರದ್ದು ಮನೆ ಎಲ್ಲಿ ಅಂತ. ಅವರು ತೋರಿಸಿದ್ರು, ಇಲ್ಲಿ ಒಬ್ಬ ಅಜ್ಜಿ ಹೋಗ್ತಿದ್ದಾರೆ ನೋಡಿ, ಅವ್ರ ಜೊತೆ ಹೋಗಿ ಅವರು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಅವ್ರ ಅಜ್ಜಿ ಹಿಂದೆನೇ ಹೋದ್ವಿ. ಆಮೇಲೆ ಆಲ್ರೆಡಿ ನಾವು ಹುಡುಗಿ ಮನೆ ಹತ್ರ ಬಂದಾಗ ಹುಡುಗಿನ ಆಲ್ರೆಡಿ ಶಾಸ್ತ್ರಕ್ಕಂತ ಕೂರಿಸಿದ್ರು. ಶಾಸ್ತ್ರಗಳು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ನೋಡಿಕೊಂಡು ಅಲ್ಲೇ ಕೂತಿದ್ವಿ. ಆಮೇಲೆ ನಮ್ಮ ಅಜ್ಜಿ ಊರಿಂದ ಒಂದು 5 ಜನ ಬಂದಿದ್ದರು. ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಶಾಸ್ತ್ರಗಳೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟು ಹುಡುಗನ್ನ ಕರೆಯೋದಕ್ಕಂತ ಹೋದರು, ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡೋದಕ್ಕೆ. ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು, ಯಾಕಂದರೆ ನೆಕ್ಸ್ಟ್ ಬೇರೆ ಸ್ಯಾರಿ ಹಾಕ್ಕೊಬರ್ಬೇಕಲ್ಲ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಅದೇ ಗ್ಯಾಪಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ, ಇಲ್ಲಾಂದರೆ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಊರು ಬಸ್ ಸಿಗೋಲ್ಲ ಅಂತ ಅಂದ್ಕೊಂಡು ನಾವು ಡೈರೆಕ್ಟು ನಂದಿನಿ ಮತ್ತು ನಾವು ಮತ್ತು ನಮ್ಮ ಅಜ್ಜಿ ಊರಿಂದ ಒಂದು 5 ಜನ ಬಂದಿದ್ರಲ್ಲ, ಅವರೆಲ್ಲ ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಶೆಕೆ ಆಗ್ತಿತ್ತು ಅಂದ್ಬಿಟ್ಟು ಹುಡುಗಿ ಮನೆ ಒಳಗಡೆನೇ ಕೂತಿದ್ವಿ. ಈ ಹುಡುಗಿ ಫೋನ್ ಯೂಸ್ ಮಾಡ್ತಿತ್ತು. ಸೊ ಹಂಗೆ ಸ್ವಲ್ಪ ಆ ಹುಡುಗಿ ಜೊತೆ ಹರಟೆ ಬಿಡ್ಕೊಂಡು ಕೂತಿದ್ವಿ. ಆಮೇಲೆ ಬಂದ್ವಿ. ಇಲ್ಲಿ ಫ್ಯಾಮಿಲಿ ಫೋಟೋಸು ಎಲ್ಲ ತೆಗ್ಸ್ಕೊತಿದ್ರು. ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗೋಗಿತ್ತು ನಾವು ಊಟಕ್ಕೆ ಹೋದಾಗಲೇ. ಸೊ ನಾವು ಹೋಗ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಅಣ್ಣಂಗೆ ಕಂಗ್ರ್ಯಾಚುಲೇಷನ್ ಅಂತ ವಿಶ್ ಮಾಡಿ ಬಸ್ ಸ್ಟಾಪಿಗೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಬಸ್ ಸ್ಟಾಪಿಗೆ ಬಂದ್ವಿ. ಆಮೇಲೆ ನಾನು ನಂದಿನಿ ಜೊತೆ ಹೇಳಿದೆ, ಸಂಜು ಅಂದರೆ ನಮ್ಮ ಭಾವನ ತಮ್ಮ ಕೂಡ ಪಕ್ಕದೂರಲ್ಲೇ ಬ್ಯಾಂಕಲ್ಲಿ ವರ್ಕ್ ಮಾಡೋದು. ನಾನು ಎಂಗೇಜ್ಮೆಂಟ್ಗೆ ಹೋಗಿದ್ದು ಊರು ಬಂದು ಹಾನ್ಸಸ್ಲು, ಬ್ಯಾಂಕ್ ಇರೋದು ಬಂದು ಹಲ್ಲೆಗೆರೆ. ಸೊ ಹಾನ್ಸಸ್ಲಿಗೂ ಹಲ್ಲೆಗೆರೆಗೂ ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾವು ಹೋಗಿ ಒಂದು 5 ನಿಮಿಷ ಕೂತ್ಕೊಂಡಿದ್ವಿ ಬಸ್ ಸ್ಟಾಪಲ್ಲಿ. ಒಂದು ಬಸ್ ಬಂತು, ಹಲ್ಲೆಗೆರೆಗೆ ಹೋಗೋವಂಥ ಬಸ್ಸು. ಸೊ ಹತ್ಕೊಂಡು ಬ್ಯಾಂಕಿಗೆ ಬಂದ್ವಿ. ಒಂದು 2 ಗಂಟೆ ಆಗಿತ್ತು. ಆವಾಗ ಇವ್ರಿಗೆ ಲಂಚ್ ಬ್ರೇಕ್ ಇತ್ತು, ಅದಕ್ಕೆ ಬ್ಯಾಂಕೆಲ್ಲ ಖಾಲಿಯಾಗಿ ಕಾಣಿಸ್ತಿತ್ತು. ಆಮೇಲೆ ಸಂಜೆ ಕೂಡ ಊಟ ಮುಗಿಸ್ಕೊಂಡು ಬಂದು ಮಾತಾಡಿಸ್ತಾ, ಮತ್ತು ಅವ್ರ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಇದ್ದರು, ಅವ್ರಿಗೂ ಪರಿಚಯ ಮಾಡಿಸ್ಕೊಟ್ಟ. ಸೊ ಅದೆಲ್ಲ ಆದಮೇಲೆ ಮಾತಾಡಿಕೊಂಡು ನಾನು ಮತ್ತು ನಂದಿನಿ ಮಂಡ್ಯಕ್ಕೆ ಬಂದ್ವಿ. ನಮಗೆ ಬ್ಯಾಂಕಿಗೆ ಹೋಗೋದು ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಹೆಂಗಿದ್ರು ಟೈಮ್ ಇತ್ತು, ಹೆಂಗಿದ್ರು ನಮ್ಮ ಊರಿಗೆ ಬಸ್ ಇರೋದು 2:15. ನಾವು ಇವಾಗ ಹೋದ್ರೂ ಆ ಬಸ್ ಸಿಗೋಲ್ಲ ಅಲ್ವಾ. ಇಷ್ಟು ದೂರ ಬಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಸಂಜೆ ಮಾತಾಡಿಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಬ್ಯಾಂಕ್ ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ. ನಾವು ಮಂಡ್ಯ ಬಸ್ ಸ್ಟಾಪಿಗೆ ಬಂದಾಗ ಆಲ್ರೆಡಿ 3 ಗಂಟೆ 5 ನಿಮಿಷ ಆಗಿತ್ತು. ನಮ್ಮ ಪಕ್ಕದೂರು ಬಸ್ ಬಂದು 3:05ಕ್ಕೆ ಹೊರಡ್ತಿತ್ತು. ಬಟ್ ನಮ್ಮ ಅದೃಷ್ಟಕ್ಕೆ ಅವತ್ತು 3:15ಕ್ಕೆ ಹೊರಡ್ತು, ಅಂದರೆ ಮಂಡ್ಯ ಬಸ್ ಸ್ಟ್ಯಾಂಡ್ ಬಿಡ್ತು. ಹಾಗಾಗಿ ನಮಗೆ ಹೆಂಗೋ ಕರೆಕ್ಟ್ ಟೈಮಿಗೆ ಬಂದ್ವಿ. ಎಲ್ಲೂ ಕೂಡ ಅಷ್ಟೊಂದು ಕಾಯಲಿಲ್ಲ. 3:15ಗೆ ಬಸ್ ಬಿಡ್ತು. ನಮ್ಮೂರಿಗೆ ಒಂದು 4 ಗಂಟೆಗೆಲ್ಲ ಬಂತು. ನಮ್ಮೂರು ಪಕ್ಕದೂರಿಗೆ ಆ ಬಸ್ ಬರೋದು. ನಮ್ಮೂರಿಂದ ಪಕ್ಕದೂರಿಗೆ ಒಂದು 2.5 ಕಿಲೋಮೀಟರ್ ಆಗುತ್ತೆ. ಸೊ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನಮ್ಮೂರಿಂದ ಮತ್ತು ಪಕ್ಕದೂರಿಂದ ನಮ್ಮೂರಿಗೆ ವೆಹಿಕಲ್ಸ್ಗಳು ಜಾಸ್ತಿನೇ ಓಡಾಡ್ತಿರ್ತವೆ. ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಬಸ್ ಸ್ಟ್ಯಾಂಡ್ ಹತ್ರನೇ. ನಮಗೆ ಗೊತ್ತಿರೋರು ಒಬ್ಬ ಅಂಕಲ್ ಬಂದರು. ಅವ್ರ ಜೊತೆನೇ ನಾನು ಮತ್ತು ನಂದಿನಿ ಬೈಕ್ ಹತ್ಕೊಂಡು ಊರಿಗೆ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಂತ ಹೇಳಿ. And thank you for watching. Keep watching.